ಜಾತಿ ಗಣತಿ ವಿಚಾರವಾಗಿ ಎದ್ದಿರುವಂತಹ ಗೊಂದಲ ವಿಷಯವಾಗಿ ಸಚಿವ ಸತೀಶ್ ಜಾರಕಿಹೊಳಿ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ದಾರೆ. ಜಾತಿ ಗಣತಿ ವಿಚಾರದಲ್ಲಿ ಯಾವುದೇ ಗೊಂದಲ ಇಲ್ಲ ಅಂತ ಅವರು ಹೇಳ್ತಾರೆ. ಸೆಪ್ಟೆಂಬರ್ 22ಕ್ಕೆ ಜಾತಿ ಗಣತಿ ಶುರುವಾಗುತ್ತೆ, ಅದರಲ್ಲಿ ಯಾವುದೇ ಅನುಮಾನ ಬೇಡ, ಯಾವ ಬದಲಾವಣೆಯೂ ಇಲ್ಲ, ಜಾತಿ ಗಣತಿ ಮುಂದೂಡಿಕೆ ಆಗಲ್ಲ ಅಂತ ಕಡ್ಡಿ ತುಂಡಾದ ಹಾಗೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಆದರೆ ಸಭೆಯ ನಂತರದಲ್ಲಿ ಅದು ಪ್ರಕಟ ಆಗಬೇಕು. ಹೆಚ್ಚುವರಿ ಜಾತಿಗಳನ್ನ ಕೈಬಿಡಲು ನಿರ್ಧಾರ ಮಾಡಲಾಗಿದೆ. ಈ ಬಗ್ಗೆ ಹಿಂದಿನ ಸಭೆಯಲ್ಲೇ ಅಂತಿಮ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ ಅಂತ ಕೂಡ ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡುವ ಮೂಲಕವಾಗಿ ಯಾವುದೇ ಗೊಂದಲ ಇಲ್ಲ ಮತ್ತು ಮುಂದೂಡಿಕೆ ಸಾಧ್ಯವೂ ಇಲ್ಲ, ನಿಗದಿಯಂತೆ ನಡೆಯುತ್ತೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಅದನ್ನ ಅಲ್ಲೇ ಕೇಳ್ಬೇಕು. ನೀನು ಹೇಳಿದಾರೆ, ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಭಾಳಷ್ಟು ಜನ. ಯಾವ ಗೊಂದಲ ಏನಿಲ್ಲ, ಅದು ಗೊಂದಲ ಎಕ್ಸ್ಟ್ರಾ ಜಾತಿ ಸೇರಿಸಿದ್ದು ಅಂತ ಗೊಂದಲ ಆಗಿದೆ. ಅವನು ತೆಗೆದುಹಾಕ್ಬೇಕಂತ ಹೇಳಿದಾರೆ ಅಷ್ಟೇ. ಅದಾವ ಇಲ್ಲವೇ ಇಲ್ಲ, ನಮ್ಮ ಲಿಸ್ಟ್ ಶೆಡ್ಯೂಲ್ ಲಿಸ್ಟ್ನಲ್ಲಿ ಇಲ್ಲದು. ಅದನ್ನ ಯಾಕೆ ಸೇರಿಸ್ರಿ ಅಂತ ಹೇಳಿದಾಗ ಅಲ್ಲಿ ಉತ್ತರ ಬಂದದ್ದು, ಏನು ಹಿಂದೆ ಸರ್ವೇದಲ್ಲಿ ಅವರೇ ಸೋಮೋಟೋ ಬರ್ಸಿದ್ದದು ಜಾತಿ, ಅದು ಬೇಡ, ಸೋಮೋಟೋ ಬರ್ಸಿದ್ದು ಬೇಡ, ಯಾಕಂದ್ರೆ ಅದು ಮಾನ್ಯತೆ ಇಲ್ಲ, ಅದಕ್ಕೆ ಓಕೆ ತೆಗೆದಾಗ್ತ ಅಂತ ಹೇಳಿದಾರೆ ಅಷ್ಟೇ, ಸಿಂಪಲ್. ಮುಂದೂಡಿಕೆ ಆಗುತ್ತಾ ಅಥವಾ 22? ಇಲ್ಲ 22ಕ್ಕೆ ಮಾಡ್ತಾರೆ. ಏನು ಶೆಡ್ಯೂಲ್ನಲ್ಲಿ ಜಾತಿ ಇದೆ ಅದು ಮಾತ್ರ ಬರೆಸ್ಲಿಕ್ಕೆ ಅವಕಾಶ ಇದೆ. ಈಗ ನಾಸೋ ಮೋಟೋ ಯಾವುದೇ ಜಾತಿ ಇದ್ದರೂ ಕೂಡ ಬರೆಸ್ಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ದಾರೆ. ಅದನ್ನು ಮಾಡಲಿಕ್ಕೆ ಶಿವರಾಜ್ ತಂಗಡಿಗೆ ಅವರು ಒಪ್ಪಿದ್ದಾರೆ, ಅಷ್ಟೇ ಗೊಂದಲ. ಅದನ್ನು ಬಿಟ್ಟರೆ ಏನಂತ ಗೊಂದಿಲ್ಲ. ಕ್ರಿಶ್ಚಿಯನ್ನು ಮತ್ತು ಅದೆಲ್ಲ ತೆಗಿಬೇಕು. ಒನ್ಲಿ ಕ್ರಿಶ್ಚಿಯನ್ ಕನ್ವರ್ಟ್ ಆದಮೇಲೆ ಮುಗೀತು ಅಷ್ಟೇ. ಅದಕ್ಕೆ ಉಪಜಾತಿ ಇಲ್ಲ. ಹಿಂದಿನಲ್ಲಿ ಸರ್ವೇದಲ್ಲಿ ಉಪಜಾತಿ ಬಂದಿದೆ. ಕ್ರಿಶ್ಚಿಯನ್ ಅಂದರೆ ಕ್ರಿಶ್ಚಿಯನ್ನೇ, ಅದಕ್ಕೆ ಯಾವುದೇ ಸಬ್ ಕಾಸ್ಟ್ ಇಲ್ಲ. ಸೊ ಹಂಗೆ ತೀರ್ಮಾನ ಆಗಿದೆ ಅಷ್ಟೇ. ಅದರಿಂದ